ನಮಗೆ ನಾವು ಕಲಿಬೇಕಾಗಿರೋದು ಹೇಗೆ ದೇವತೆಗಳು ರಾಕ್ಷಸರನ್ನ ಎದುರಿಸಿದ್ರು ಹಾಗೆ ನಮ್ಮ ಡಿಮಂಡ್ ಮೈಂಡ್ನ ನಾವು ಎದುರಿಸಬೇಕು. ಯಾರ ಹೆಲ್ಪು ತಗೊಳ್ಳದೆ, ಯಾವ ಥೆರಪಿಸ್ಸು ಬೇಡ, ಯಾವ ಕೌನ್ಸಿಲಿಂಗ್ಸು ಬೇಡ, ಯಾವ ಮೆಡಿಸನು ಬೇಡ. ನಾವು ನಮ್ಮ ಮೈಂಡ್ ಡಿಮನ್ನ ಎದುರಿಸ್ಬೇಕು. ಇದಕ್ಕೆ ಎಲ್ಲಿಂದ ಶುರು ಮಾಡಬೇಕು? ಎಷ್ಟೊಂದು ಅಡಿಕ್ಷನ್ಸ್ ಇದೆ ನಮಗೆ ಅಲ್ವಾ? ಎಲ್ಲನೂ ಬ್ರೇಕ್ ಯುವರ್ ಅಡಿಕ್ಷನ್ಸ್. ಒಂದೊಂದೇ ಲೆಕ್ಕ ಹಾಕ್ಕೊಳ್ಳಿ. ಕಾಫಿ ಇರ್ಬೋದು, ಅದು ಅಡಿಕ್ಟ್ ಆಗಬಾರ್ದು. ಕುಡೀರಿ, ಅಡಿಕ್ಟ್ ಆಗಬಾರ್ದು. ಟೀ, ಕಾಫಿ, ಸಿಗರೇಟ್, ಅದಕ್ಕೆ ಇದಕ್ಕೆ ಯಾವುದಕ್ಕೂ ಅಡಿಕ್ಟ್ ಆಗಬಾರ್ದು. ಜನಗಳಿಗೂ ಅಡಿಕ್ಟ್ ಆಗಬಾರ್ದು. ಯಾರು ನಿಮ್ಮನ್ನು ಬಂದು ಕ್ಲಾಪ್ ಮಾಡಲ್ಲ ನೀವು ಕಾಫಿ ಬಿಟ್ಟರೆ. ನಿಮ್ಮ ಫ್ಯೂಚರ್ ಸೆಲ್ಫ್ ನಿಮಗೆ ಶಬಾಷ್ ಅನ್ನೋದು. ನಿಮ್ಗೆ ಆರೋಗ್ಯ ಬರುತ್ತಲ್ಲ, ಆರೋಗ್ಯವಾದ ನೀವು ನಿಮ್ಮನ್ನು ನೋಡ್ಕೊಳ್ಳಿ, ಕಾಫಿ ಬಿಡಿ, ಪರವಾಗಿಲ್ಲ. ಅಂದರೆ ನಿಮ್ಮ ವಿಷನ್ನ ನೀವು ಬಿಲ್ಡಪ್ ಮಾಡ್ಕೊಳ್ಳಿ. ಬೇರೆಯವ್ರ ಅನುಮಾನ ಪಡ್ಬೋದು, ಕೆಲಸ ಆಗೋವರೆಗೂ ಅವ್ರು ಅನುಮಾನ ಪಡ್ತಾರೆ, ಪಟ್ಕೊಳ್ಳಿ. ನಿಮಗೆ ಅನುಮಾನ ಬರೋದು ಬೇಡ. ನಿಮ್ಮ ವಿಷನ್ ಏನಿದೆ ಅದನ್ನು ನೀವು ಮಾಡುವಾಗ ನಿಮ್ಗೆ ಅನುಮಾನ ಬರ್ಕೊಡ್ದು. ಜನ ಅನುಮಾನ ಪಟ್ಕೊಳ್ಳಿ, ಮಾಡ್ತಾರೋ ಇಲ್ವೋ, ಆಗುತ್ತೋ ಇಲ್ವೋ, ಇವ್ರು ಸಣ್ಣ ಆಗ್ಬಿಡ್ತಾರಾ ಅಂತಾರೆ. ನಿಮ್ಮ ವಿಷನ್ ಸಣ್ಣ ಆಗೋದು ಅಲ್ವಾ? ನೀವು ಅದಕ್ಕೆ ಬಿಲ್ಡಪ್ ಮಾಡ್ಕೊಳ್ಳಿ. ಹೇಗೆ ಮಾಡಬೇಕು ಮಾಡಿ. ಕಂಟ್ರೋಲ್ ಯುವರ್ ಎಮೋಷನ್. ಅಲ್ಲಿಂದ ಕೋಪ ಬರುತ್ತಾ? ಯಾರು ನಿಮ್ಮ ಕೋಪನ ನಿಮಗೆ ಕೋಪ ಬರುತ್ತೆ ಅಂತ ವಾರ್ನ್ ಮಾಡೋರು ಇಲ್ಲ. ಯುವರ್ ಕೀ ಈಸ್ ಇನ್ ಯುವರ್ ಹ್ಯಾಂಡ್ಸ್. ಕೋಪ ಬಂದಾಗ ನಿನ್ನ ಕೀ ನಿನ್ನ ಹತ್ರ ಇದೆ. ಅದಕ್ಕೆ ಹೇಳೋದು, ಯಾರು ಇಲ್ಲದೆ ಇದ್ದಾಗ ಒಬ್ಬರೇ ಇರ್ತೀರಲ್ಲ, ಆವಾಗ ಟ್ರೈನಿಂಗ್ ಕೊಟ್ಕೊಳ್ಳಿ. ನಿಮ್ಮನ್ನು ಯಾರಿಗೂ ಹೇಳಬೇಡಿ. ಒಬ್ಬರೇ ಇದ್ದಾಗ ಟ್ರೈನಿಂಗ್ ಕೊಟ್ಕೊಳ್ಳಿ. ಮಾಸ್ಟರ್ ಯುವರ್ ಮೈಂಡ್, ರೂಲ್ ಯುವರ್ ಮೈಂಡ್. ಬೇರೆಯವರು ಮಾಸ್ಟರ್ ಆಗೋಕ್ಕಿಂತ ನಿಮ್ಮ ಮೈಂಡ್ಗೆ ರೂಲ್ ಮಾಡೋಕ್ಕೆ ಮುಂಚೆ ನಿಮ್ಮನ್ನು ನೀವು ರೂಲ್ ಮಾಡ್ಕೊಳ್ಳಿ.